ರಾಮಾಯಣ ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಸಂಸ್ಕೃತಿ, ನಂಬಿಕೆ ಮತ್ತು ಧರ್ಮದ ಆಯುಧ. ರಾಮಾಯಣ ಹಾಗೂ ಮಹಾಭಾರತ ಎರಡು ಮಹಾಕಾವ್ಯಗಳು ಅಷ್ಟೇ ಅಲ್ಲ, ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮೊಳಗೇನೆ ಗಾಢವಾದ ಪ್ರಭಾವ ಕೂಡ ಬೀರಿದೆ. ರಾಮಾಯಣದಲ್ಲಿ ದೇವರುಗಳ ನಡುವೆನೇ ಯುದ್ಧ ನಡೆದಿರಬಹುದು, ಆದ್ರೆ ಅದರ ಪರಿಣಾಮ ನಮ್ಮೇಲೂ ಇದೆ. ಈ ತರದ ಒಂದು ಅದ್ಭುತ ಕಥೆಯನ್ನ ನಮ್ಮ ಭಾರತೀಯರಿಗೆ ಅಷ್ಟೇ ಅಲ್ಲದೆ ಬೇರೆ ದೇಶದ ಜನರಿಗೂ ತೋರಿಸುವಂತಹ ಪ್ರಯತ್ನ ಆಗ್ತಿರೋದು ಭಾರಿ ಸಂತೋಷ ತಂದಿದೆ ಅಂತ ಹೇಳ್ಬೋದು. ರಾಮಾಯಣ ಪಾರ್ಟ್ 1 ಈ ಚಿತ್ರವನ್ನ ನಿತೇಶ್ ತಿವಾರಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇದಕ್ಕೆ ನಮಿತ್ ಮಲ್ಹೋತ್ರಾ ಅವರ ಪ್ರೈಮ್ ಫೋಕಸ್ ಸ್ಟುಡಿಯೋಸ್ ಪ್ರೊಡ್ಯೂಸ್ ಮಾಡ್ತಿದೆ ಅಂಡ್ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಕೂಡ ಈ ಸಿನಿಮಾನ ಕೋ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಗ್ಲಿಮ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಟೀಮ್ ಬಗ್ಗೆ ನೋಡೋದಾದ್ರೆ, ನಿತೇಶ್ ತಿವಾರಿ ಈ ಹೆಸರು ನಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತು ಅಂಡ್ ಸುಮಾರು ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು. ಆದ್ರೆ ಇವ್ರು ಮಾಡಿರುವಂತಹ ಸಿನಿಮಾಗಳು ನಮಗ್ ಮಾತ್ರ ಅಲ್ಲ, ಬೇರೆ ದೇಶದ ಜನಗಳಿಗೂ ಕೂಡ ಗೊತ್ತು. ದಂಗಲ್, ಚಿಚೋರೆ ಇವೆಲ್ಲ ಎಂತ ಸಿನಿಮಾಗಳು. ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಮೊದಲ 2,000 ಕೋಟಿ ಸಿನಿಮಾ ಕೊಟ್ಟಿದ್ದು ಇವರೇನೆ. ಇವರು ಒಂದು ಸಿನಿಮಾಗೆ ಹಾಕುವಂತಹ ಎಫರ್ಟ್ಸು ಅವರ ಪ್ರತಿ ಫ್ರೇಮ್ಗಳಲ್ಲೂ ಕಾಣುತ್ತೆ. ಇದೇ ಕಾರಣಕ್ಕೆ ಜನಗಳು ಇವರ ಸಿನಿಮಾಗಳನ್ನ ಕೊಂಡಾಡಿರೋದು. ನಮಿತ್ ಮಲ್ಹೋತ್ರಾ DNEG VFX ಕಂಪನಿಯ ಒಡೆಯ. ಇದು ನಮ್ಮ ಇಂಡಿಯನ್ ಸಂಸ್ಥೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಇನ್ಸೆಪ್ಷನ್, ಇಂಟರ್ಸ್ಟೆಲ್ಲಾರ್, ಟೆನೆಟ್, ಡ್ಯೂನ್ ಇಂತಹ ದೊಡ್ಡ ಹಾಲಿವುಡ್ ಸಿನಿಮಾಗಳಿಗೆ VFX ಮಾಡಿದ್ದಾರೆ ಅಂಡ್ ಇವರ ಕೆಲಸಕ್ಕೆ 8 ಆಸ್ಕರ್ ಪ್ರಶಸ್ತಿ ಕೂಡ ಲಭಿಸಿದೆ. ಇದು ಬಿಟ್ಟು AR ರೆಹಮಾನ್ ಮತ್ತು ಹ್ಯಾನ್ಸ್ ಜಿಮ್ಮರ್ ಅವರ ಸಂಗೀತ ಈ ಸಿನಿಮಾಗಿದೆ. ಅಬ್ಬಾ, ಎಂತ ಕೊಲಾಬರೇಷನ್ ಇದು. ಕೊಲಾಬರೇಷನ್ ಇಸ್ ಫ್ಯೂಚರ್ ಅನ್ನುವಂತಹ ಮಾತನ್ನ ನೀವು ಈ ಸಿನಿಮಾದಲ್ಲಿ ನೋಡಬಹುದಾಗಿದೆ. ಇದು ನಮಿತ್ ಮಲ್ಹೋತ್ರಾ ಅವರ ಬಹುದಿನಗಳ ಕನಸಿನ ಸಿನಿಮಾ. ಈ ಕನಸನ್ನ ನೋಡಿ ಥ್ರಿಲ್ ಆಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಕೈ ಜೋಡಿಸಿದ್ದಾರೆ. ಇನಿಷಿಯಲ್ ಈ ಸಿನಿಮಾ 3 ಭಾಗಗಳಲ್ಲಿ ಮಾಡುವಂತಹ ಮಾತಿತ್ತು, ಬಟ್ ಈಗ 2 ಭಾಗಗಳಲ್ಲಿ ಬರೋದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಇದೀಗ ಈ ಇಂಟ್ರೊಡಕ್ಷನ್ ಗ್ಲಿಮ್ಸ್ ನೋಡಿ ನಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ವಿತ್ ಅನಾಲಿಸಿಸ್ ಅಂಡ್ ಬ್ರೇಕ್ ಡೌನ್. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಗೆ ಈ ಗ್ಲಿಮ್ಸ್ ನೋಡಿದ ತಕ್ಷಣ ಅನ್ಸಿದ್ದು ಇಟ್ಸ್ ಡಿವೈನ್ ಅಂಡ್ ಹ್ಯೂಮಂಗಸ್ ಅಂತ. ಎಷ್ಟು ದೈವಿಕವಾಗಿದೆಯೋ ಅಷ್ಟೇ ದೊಡ್ಡದಾಗಿ ಅಗಾಧವಾಗಿ ಕೂಡ ಇದು ಮೂಡ್ ಬರ್ತಿದೆ ಅನ್ನುವಂತಹ ಸೈನ್ ಅನ್ನ ಈ ಗ್ಲಿಮ್ಸ್ ನೀಡಿದೆ. ಇದೇ ನಮ್ಮ ರಾಮಾಯಣದ ಮೇಲೆ ತುಂಬಾ ಸಿನಿಮಾಗಳು ಬಂದಿದೆ ಅಂಡ್ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಒಂದು ದೊಡ್ಡ ಸಿನಿಮಾ ಕೂಡ ಬಂದಿತ್ತು. ಎಸ್, ಅದೇ ಆದಿಪುರುಷ್. ಅಂಡ್ ಆ ಸಿನಿಮಾದ ರಿಸಲ್ಟ್ ಏನಾಯ್ತು ಅನ್ನೋದು ಕೂಡ ನಮಗ್ ಗೊತ್ತೇ ಇದೆ. VFX ಆಗ್ಲಿ, ಕ್ಯಾರೆಕ್ಟರ್ ಗಳನ್ನ ಟ್ರೀಟ್ ಮಾಡಿರುವಂತಹ ರೀತಿ ಆಗ್ಲಿ, ಯಾವುದೇ ವಿಚಾರ ಸರಿ ಇರಲಿಲ್ಲ. ಆದ್ರೆ ಬೇಜಾರಾಗುವಂತಹ ವಿಷಯ ಏನಂದ್ರೆ, ನಮ್ಮ ಮಹಾಕಾವ್ಯ ಅಥವಾ ಎಮೋಷನ್ ಆದಂತಹ ರಾಮಾಯಣ ಆ ಸಿನಿಮಾದಿಂದ ಒಂದು ಟ್ರಾಲ್ ಮೆಟೀರಿಯಲ್ ಆಯ್ತು. ಇದರಿಂದ ಆಸ್ ಅನ್ ಆಡಿಯನ್ ಒಂದಂತೂ ಕನ್ಫರ್ಮ್ ಆಯ್ತು, ಕೇವಲ ಬಜೆಟ್ ಇದ್ರೆ ಈ ತರದ ಮ್ಯಾಗ್ನಮ್ ಓಪಸ್ ರಿಯಲ್ ಟು ಲೈಫ್ ಸಿನಿಮಾಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಕನ್ವಿಕ್ಷನ್ ಬೇಕು, ಹಾನೆಸ್ಟಿ ಬೇಕು. ಅವೆರಡು ಸದ್ಯದ ಮಟ್ಟಿಗೆ ನನಗೆ ಈ ಇಂಟ್ರೊಡಕ್ಷನ್ ಗ್ಲಿಮ್ಸ್ ಅಲ್ಲಿ ಕಾಣಿಸ್ತು. ಈ VFX, ಗ್ರಾಫಿಕ್ಸ್ ಎಲ್ಲವನ್ನ ಸೈಡ್ ಬಿಡಿ, ಮೊದಲು ಒಂದು ವಿಡಿಯೋ ತುಣುಕು ಅಥವಾ ಗ್ಲಿಮ್ಸ್ ಅನ್ನ ನೋಡಿದಾಗ ಅದು ನಮ್ಗೆ ರೆಸೊನೇಟ್ ಆಗ್ಬೇಕು, ನಮ್ಮಲ್ಲಿರೋ ಡೀಪ್ ಎಮೋಷನ್ ಅನ್ನ ಅದು ಟಚ್ ಮಾಡಬೇಕು. ಅದು ಈ ಟೀಸರ್ ಇಂದ ಖಂಡಿತ ಆಗಿದೆ. ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಇದರ ಕಾಸ್ಟಿಂಗ್. ಶ್ರೀರಾಮನಾಗಿ ರಣಬೀರ್ ಕಪೂರ್, ಸೀತಾ ಆಗಿ ಸಾಯಿ ಪಲ್ಲವಿ, ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್, ಹನುಮಂತನಾಗಿ ಸನ್ನಿ ಡಿಯೋಲ್, ಲಕ್ಷ್ಮಣನಾಗಿ ರವಿ ದೂಬೆ. ಆಲ್ಮೋಸ್ಟ್ ಪರ್ಫೆಕ್ಟ್ ಕಾಸ್ಟಿಂಗ್ ಅಂತ ಹೇಳ್ಬೋದು. ಈ ಸಿನಿಮಾ ಮೊದಲಿಗೆ ಮಹೇಶ್ ಬಾಬು ಹಾಗೂ ಹೃತಿಕ್ ರೋಷನ್ ಅವ್ರಿಗೆ ಹೋಗಿತ್ತಂತೆ. ತಿನ್ನೋ ಪ್ರತಿ ಅಗಳ ಮೇಲೂ ತಿನ್ನೋರ್ ಹೆಸರು ಬರ್ದಿರುತ್ತೆ ಅನ್ನೋ ಹಾಗೆ ಸಿಗೋ ಪ್ರತಿ ಅವಕಾಶದ ಮೇಲೂ ಅವರ ಹೆಸರನ್ನ ಆ ದೇವರೇ ಕಲ್ಪಿಸಿರ್ತಾನೆ. ಇಂಟ್ರೊಡಕ್ಷನ್ ಗ್ಲಿಮ್ಸ್ ಶುರು ಆಗುದೇ ಹಿಂದೂ ಸಂಪ್ರದಾಯದಲ್ಲಿ ಬರುವಂತಹ ತ್ರಿಮೂರ್ತಿಗಳಿಂದ. ಬ್ರಹ್ಮ ದ ಕ್ರಿಯೇಟರ್, ವಿಷ್ಣು ರಕ್ಷಕ, ಶಿವ ಡೆಸ್ಟ್ರಾಯರ್. ಇವರನ್ನ 3 ಲೋಕ ಅಂದ್ರೆ ಸ್ವರ್ಗ, ಭೂಮಿ, ಪಾತಾಳಗಳಿಗೆ ಹೋಲಿಸಿದ್ರೆ ಅದು ಅವರನ್ನ ತೋರಿಸುವಂತಹ ಕಲರ್ ಪ್ಯಾಲೆಟ್ಸ್ ಗಳು, ಇಮೇಜಸ್ ಗಳಿಂದ ಮಾತ್ರ ಅಲ್ಲದೆ ಅದರ ಜೊತೆಗೆ ಮ್ಯೂಸಿಕ್ ಅಂಡ್ ಸೌಂಡ್ ಡಿಸೈನ್ ಇಂದ ಕೂಡ ಇದು ನನ್ನನ್ನ ಬಹಳನೇ ಇಂಪ್ರೆಸ್ ಮಾಡ್ತು. ಬೇಕಿದ್ರೆ ಮತ್ತೊಮ್ಮೆ ಆ ವಿಜುವಲ್ಸ್ ಅನ್ನ ನೀವು ನೋಡಿ ಅಂಡ್ ಇಯರ್ಫೋನ್ ಅಲ್ಲಿ ಕೇಳಿ, ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ಫೀಲ್ ಮಾಡಿ. ಅಟೆನ್ಷನ್ ಟು ಡೀಟೇಲ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಸಕ್ಕದಾಗಿ ವರ್ಕ್ ಮಾಡಿದ್ದಾರೆ. ಬ್ರಹ್ಮ ಬಂದಾಗ ಮಿಸ್ಟೀರಿಯಸ್ ಸೌಂಡ್, ವಿಷ್ಣು ಬಂದಾಗ ನೀರಿನ ಶಬ್ದ ಅಂಡ್ ಶಿವ ಬಂದಾಗ ಬೆಂಕಿಯ ಸೌಂಡು. ಅಟೆನ್ಷನ್ ಟು ಡೀಟೇಲ್ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ 3 ಜನ ಸೇರಿ ಸೃಷ್ಟಿ ಮಾಡಿರುವಂತಹ ಒಂದು ಜೀವನೆ ಅವರಿಗೆ ಕಂಟಕ ಆಗಿದೆ. ಅಂದ್ರೆ ರಾವಣ ತನ್ನ ತಪಸ್ಸಿನಿಂದ ಪಡೆದಿರುವಂತಹ ಎಲ್ಲಾ ವರಗಳನ್ನ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಕೊತಾ ಇದ್ದಾನೆ ಅನ್ನುವಂತಹ ಟೈಮಲ್ಲಿ ಮಹಾನ್ ವಿಷ್ಣುನೇ ರಾಮನ ಅವತಾರದಲ್ಲಿ ಬರ್ತಾನೆ ಅನ್ನೋದೇ ಕತೆ. ಕತೆಗಾರ ಸತ್ರು ಕತೆ ಸಾಯಲ್ಲ ಅನ್ನೋದಕ್ಕೆ ರಾಮಾಯಣನೇ ಒಂದು ಎಕ್ಸಾಂಪಲ್. ಇಮ್ಮಾರ್ಟಲ್ ಸ್ಟೋರಿ ಅಂತ ಬಂದಾಗ ರಾಮ ರಾವಣನ ಫೇಸ್ ತೋರಿಸಿದ್ದಾರೆ. ಅದರಲ್ಲೂ ರಾಮನನ್ನ ಧರ್ಮ ಅಂಡ್ ಸ್ಯಾಕ್ರಿಫೈಸ್ಗೆ ಅಂಡ್ ರಾವಣನನ್ನ ಅಧಿಕಾರ ಹಾಗೂ ದ್ವೇಷಕ್ಕೆ ತೋರಿಸಿರೋದು. 2 ಕ್ಯಾರೆಕ್ಟರ್ಗಳನ್ನ ಬ್ಲೂ ಅಂಡ್ ರೆಡ್ ಬೇರೆ ಬೇರೆ ಕಲರ್ ಕೊಟ್ಟು ಶ್ರೀರಾಮನಿಗೆ ಶಂಖದ ಸೌಂಡು ಅಂಡ್ ರಾವಣನಿಗೆ ಘರ್ಷಣೆಯ ಸೌಂಡು, ಈ ಎಲ್ಲಾ ಡೀಟೇಲಿಂಗ್ ಮೂಲಕ ಅವರ ವ್ಯಕ್ತಿತ್ವನ ಕೂಡ ಕನ್ವೆ ಮಾಡಿದ್ದಾರೆ.
ಮೊದಲೇ ಯಶ್ ಅವರು ಈ ಸಿನಿಮಾದಲ್ಲಿ ರಾವಣನಾಗಿ ಕಾಣಿಸ್ಕೊತಾ ಇದ್ದಾರೆ ಅಂತ ಗೊತ್ತಾದಾಗ ತುಂಬಾನೇ ಖುಷಿ ಆಯ್ತು. ಅಂಡ್ ಈ ಪ್ರಾಜೆಕ್ಟ್ ಮೇಲೆ ನಂಬಿಕೆನೂ ಬಂತು. ಕಾರಣ ಯಶ್ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಒಳ್ಳೆ ಸಿನಿಮಾಗಳನ್ನ ಮಾತ್ರ ಅಲ್ಲ, ಬೇರೆ ಭಾಷೆಯ ಆಡಿಯನ್ಸ್ಗೂ ಕೂಡ ರೀಚ್ ಆಗುವಂತಹ ಸಿನಿಮಾ ಮಾಡಬೇಕು ಅನ್ನುವಂತಹ ಪಣವನ್ನ ತೊಟ್ಟಿದ್ದಾರೆ. ಅದು ಈ ಟೀಸರ್ ಅಲ್ಲೇ ಕಾಣಿಸುತ್ತೆ. ರಾವಣನಾಗಿ ಯಶ್ ಅವರು ಕೇವಲ ವಿಲನ್ ಆಗಿ ಕಾಣಿಸ್ಕೊತಾ ಇಲ್ಲ, ಬದಲಿಗೆ ಒಂದು ಗಟ್ಟಿ ಪಾತ್ರ ಇದೆ. ಬಾಣದ ಮುಂದೆ ಒಂದು ಕ್ರಿಸ್ಟಲ್ ಕೂಡ ಕಾಣಿಸುತ್ತೆ. ಇದರಿಂದ ಮೆಟಫರಿಕಲಿ ರಾಮ ಎಷ್ಟು ಪ್ಯೂರ್ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ಸುಮಾರಷ್ಟು ವಿಷಯಗಳನ್ನ ಮೆಟಫರಿಕಲಿ ವಿಜುವಲಿ ಕನ್ವೆ ಮಾಡಿದ್ದಾರೆ. ಇದರ ನಂತರನೇ ಟೀಸರ್ಗೆ ಒಂದು ಎಲಿವೇಶನ್ ಸಿಕ್ಕಿದ್ದು. ಆ ಮ್ಯೂಸಿಕ್ ವಿತ್ ವಾಯ್ಸ್ ಅಲ್ಲಿ ಶುರುವಾಗಿ ಓಂ ಅನ್ನುವಂತಹ ಟೈಟಲ್ ನ ಮೂಲಕ ರಾಮಾಯಣ ಅನ್ನುವಂತಹ ಟೈಟಲ್ ರಿವೀಲ್ ಮಾಡಿದ್ರು. ಇಟ್ ಇಸ್ ಜಸ್ಟ್ ಗೂಸ್ ಬಂಪ್ಸ್. ಇಲ್ಲೇ ಈ ತರ ಫೀಲ್ ಆಗ್ತದೆ. ಇನ್ನು ಥಿಯೇಟರ್ ಅಲ್ಲಿ ಯೋಚನೆ ಮಾಡಿ, ಆ ಓಂಕಾರದ ಮೇಲೆ ಪಾತ್ರಗಳನ್ನ ಅಂಡ್ ಪಾತ್ರಧಾರಿಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವಂತಹ ಥಾಟು ಸಖತ್ ಬ್ರಿಲಿಯಂಟ್ ಆಗಿದೆ. ರಾಮ ರಾವಣರ ಮಧ್ಯೆ ನಡೆದಂತಹ ಯುದ್ಧವನ್ನ ಸಿಂಬಾಲಿಕಲಿ ತೋರಿಸ್ತಾ ರಣಬೀರ್ ಕಪೂರ್ ಅಂಡ್ ಯಶ್ ಅವರ ಹೆಸರನ್ನ ತೋರಿಸಿದ್ದು. ಸೀತೆಯ ಹೆಸರು ಬಂದಾಗ ಬಂಗಾರದ ಜಿಂಕೆ ಜೊತೆಗೆ ತೋರಿಸಿದ್ದು. ಅಯೋಧ್ಯೆ, ಲಂಕೆಯ ಅರಮನೆ, ರಾವಣ ಸೀತೆಯನ್ನ ಹಿಂಸೆ ಮಾಡ್ತಿರೋದು, ಬಿಲ್ಲು ಹಿಡಿದು ನಿಂತಹ ರಾಮ ಸೀತಾ ಲಕ್ಷ್ಮಣನ ಕೊನೆಗೆ ತೋರಿಸಂತಹ ರೀತಿ, ಇಟ್ ಈಸ್ ಜಸ್ಟ್ ಪರ್ಫೆಕ್ಟ್. ಮ್ಯೂಸಿಕ್ ಬೀಟ್ ಟೆಂಪೋ ರೈಸ್ ಆಗ್ತಾ ಇದ್ದಾಗೆ ಓಂ ಅನ್ನುವಂತಹ ಧರ್ಮದ ಚಿಹ್ನೆಯನ್ನ ಭಾರತದ ಮ್ಯಾಪ್ ನ ಬ್ಯಾಕ್ ಗ್ರೌಂಡ್ ನಲ್ಲಿ ಇಟ್ಕೊಂಡು ತೋರಿಸಿರೋದು. ಅದರಲ್ಲೂ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಂಡಿಯಾ ಅಂಡ್ ಶ್ರೀಲಂಕಾ ಒಟ್ಟಿಗೆ ಇದೆ. ದಕ್ಷಿಣ ಭಾಗನು ಬ್ಲೂ ವಾಟರ್ ಕಲರ್ ಅಲ್ಲಿ ತೋರಿಸಿದ್ದಾರೆ. ಅಂಡ್ ಸಿಂಬಾಲಿಕಲಿ ಆಗಿನ ಟೈಮ್ ಲೈನ್ ನ ಬಗ್ಗೆ ಹೇಳ್ತಿರೋದು ಅನ್ನೋದನ್ನ ಕೂಡ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಂತರ ರಾಮಾಯಣಂ ಅನ್ನೋದನ್ನ ಸುವರ್ಣಾಕ್ಷರದಲ್ಲಿ ತೋರಿಸಿದ್ದು. ಅದಕ್ಕೆ ರಾಮನ ಬಾಣ ಬಂದು ಸೇರೋದು. ನಂತರ ಟೈಟಲ್ ಇಂಗ್ಲಿಷ್ ನಲ್ಲಿ ಬರೋದು. ಟೋಟಲ್ ಟೈಟಲ್ ಡಿಸೈನ್ ವಿತ್ ಹಮ್ಮಿಂಗ್ ಮ್ಯೂಸಿಕ್ ಈ ಟೀಸರ್ ನ ಸಮ್ಮರೈಸ್ ಮಾಡುತ್ತೆ. ಈ ಗ್ಲಿಮ್ಸ್ ನ ಮೋಸ್ಟ್ ಸರ್ಪ್ರೈಸಿಂಗ್ ಪಾರ್ಟ್ ಅಂತ ಅಂದ್ರೆ ಅದು ರಿಯಲ್ ವಿಜುವಲ್ಸ್ ಗಳನ್ನ ತೋರಿಸಿದ್ದು. ರಾಮ ಬಂದಾಗ ಆ ಕಾಡು ಅದನ್ನ VFX ಅಲ್ಲಿ ಡೆಪ್ತ್ ಕ್ರಿಯೇಟ್ ಮಾಡಿರೋದು ಜಸ್ಟ್ ಫ್ಯಾಂಟಾಸ್ಟಿಕ್ ಅಂತ ಅನಿಸ್ತು. ರಾವಣನನ್ನ ತೋರಿಸಿರೋದು ಮೋಸ್ಟ್ಲಿ ಅದು ಸೀತಾ ಅಪಹರಣದ ಟೈಮಲ್ಲಿ ಇರ್ಬೋದು. ಅದೇ ಕೂಡ ಸಿನಿಮಾದ ಇಂಟರ್ವೆಲ್ ಪಾಯಿಂಟ್ ಆಗಿರ್ಬೋದು ಅನ್ನೋದು ನಮ್ಮ ಊಹೆ. ಅಂಡ್ ಯಶ್ ಅವ್ರದ್ದು ಫಸ್ಟ್ ಪಾರ್ಟ್ ಅಲ್ಲಿ 15-20 ನಿಮಿಷ ಅಷ್ಟೇ ಇರೋದು. ಅಂಡ್ ಮುಂದಿನ ಭಾಗದಲ್ಲಿ ಫುಲ್ ಫ್ಲೆಡ್ಜ್ ಅಲ್ಲಿ ಇರ್ತಾರೆ ಅನ್ನುವಂತಹ ಸ್ಪೆಕ್ಯುಲೇಷನ್ಸ್ ಗಳು ಕೂಡ ಇದೆ. ಬಟ್ ಈ ಗ್ಲಿಮ್ಸ್ ನೋಡಿದಾಗ ರಾಮ ಮತ್ತು ರಾವಣನ ಕ್ಯಾಸ್ಟಿಂಗ್ ಇದರ ಹೈಪ್ ಅನ್ನ ಸಖತ್ ಜಾಸ್ತಿ ಮಾಡಿದೆ ಅನ್ನೋದಂತೂ ಸ್ಪಷ್ಟವಾಗಿದೆ. ಖಡಕ್ ಆಗಿ ಹೇಳಬೇಕು ಅಂದ್ರೆ ರಾಮಾಯಣದ ಕತೆ ನಮ್ಗೇನು ಹೊಸದಲ್ಲ, ಆದ್ರೆ ಅದೇ ಕಥೆಯನ್ನ ವಿಜುವಲಿ ಯಾವ ತರ ಹೇಳ್ತಾರೆ ಅನ್ನೋದಕ್ಕೆ ಕಾಯ್ತಾ ಇದೀವಿ. VFX ಮೇಲಂತೂ ಯಾವುದೇ ಅನುಮಾನ ಇಲ್ಲ. ಅನ್ನ ಬೆಂದಿದ್ಯಾ ಅಂತ ನೋಡೋದಕ್ಕೆ ಒಂದಗ್ಲು ನೋಡಿದ್ರೆ ಸಾಕು ಅಂತಾರಲ್ಲ ಹಾಗೆ. ರೈಟಿಂಗ್ಗೆ ಶ್ರೀಧರ್ ರಾಘವನ್ ಅವ್ರಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಇದರರ್ಥ ಒಂದಷ್ಟು ಚೇಂಜಸ್ ಗಳು ಇರುತ್ತೆ. ಅಂಡ್ ಅಬ್ಸಲ್ಯೂಟ್ಲಿ ಅವರು ಎಂತ ಒಳ್ಳೆ ರೈಟರ್ ಅನ್ನೋದನ್ನ ಅವರ ಹಿಂದಿನ ಸಿನಿಮಾಗಳಲ್ಲಿ ನಾವು ನೋಡಿದೀವಿ. ಪಾರ್ಟ್ 1 ನ ಬಜೆಟ್ 850 ಕೋಟಿ. ಸದ್ಯಕ್ಕೆ ಪಾರ್ಟ್ 1 ನ ಶೂಟಿಂಗ್ ಮುಗ್ದಿದೆ. ಮುಂದಿನ ದೀಪಾವಳಿಗೆ ಸಿನಿಮಾ ಬರೋದು ಕನ್ಫರ್ಮ್ ಕೂಡ ಆಗಿದೆ. ಸೆಕೆಂಡ್ ಪಾರ್ಟ್ ಕೂಡ 2027 ದೀಪಾವಳಿಗೆ ಬರುತ್ತೆ. ಅಂಡ್ ಪಾರ್ಟ್ 2 ಸಿನಿಮಾದ ಶೂಟಿಂಗ್ ಈ ವರ್ಷದ ಕೊನೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋಂತಹ ಮಾಹಿತಿ ಕೂಡ ಸಿಕ್ಕಿದೆ. ಏನೇ ಆಗ್ಲಿ ಗುರುವೆ, ನಾವು ಹೇಗೆ ಹಾಲಿವುಡ್ ಸಿನಿಮಾಗಳನ್ನ ನಮ್ಮಲ್ಲಿ ನೋಡ್ತೀವೋ ಅದೇ ತರ ಬೇರೆ ದೇಶದವರು ನಮ್ಮ ಮೋಸ್ಟ್ ಪ್ಯೂರೆಸ್ಟ್ ಸ್ಟೋರಿನ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅನ್ನೋದೇ ನಮ್ಮ ಆಸೆ. ಈ ಗ್ಲಿಮ್ಸ್ ನೋಡಿ ಹೇಳೋದಕ್ಕೆ ನಿಮ್ಮ ಹತ್ರನೂ ಸಾಕಷ್ಟು ವಿಷಯ ಇದ್ದೇ ಇರುತ್ತೆ. ಕಮೆಂಟ್ಸ್ ಅಲ್ಲಿ ನೀವು ಅದನ್ನ ಹೇಳಿ, ಗೊತ್ತಿಲ್ಲದೆ ಇರೋದನ್ನ ನಾನು ತಿಳ್ಕೊತೀನಿ. ಅಂಡ್ ಅದಕ್ಕೆ ವಾಪಸ್ ಕಮೆಂಟ್ ಮಾಡೋದಕ್ಕೆ ಕೂಡ ನಾನು ಕಾಯ್ತಿರ್ತೀನಿ. ಈ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗುತ್ತೆ ಅನ್ನೋಂತಹ ಕ್ಯೂರಿಯಾಸಿಟಿ ನನ್ನನ್ನಂತೂ ಕಾಡ್ತಿದೆ. ಅದ್ರ ಬಗ್ಗೆ ನಿಮ್ಗೆ ಏನ್ಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಕೊನೆಯದಾಗಿ ಸತ್ಯಂ ವದ ಧರ್ಮಂ ಚರ ಅಂದ್ರೆ ಧರ್ಮವು ರಕ್ಷಿಸುವವರನ್ನ ರಕ್ಷಿಸುತ್ತದೆ. ಸತ್ಯವನ್ನ ಹೇಳು, ಧರ್ಮವನ್ನ ಆಚರಿಸುವಂತ. ಸೈನಿಂಗ್ ಆಫ್.